ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಕ್ಷಣವೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಲಬುರಗಿ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕ ಕಾಶಿನಾಥ್ ಶೇಳಗಿ, ಜಿಲ್ಲಾ ಸಂಘಟನಾ ಸಂಚಾಲಕ ದಿಲೀಪ್ ಕುಮಾರ್ ಕಿರಸಾವಳಗಿ, ಜಿಲ್ಲಾ ಸಂಚಾಲಕರಾದ ಅಶ್ವಿನಿ ಬಾರಿಗಿಡ, ನಗರ ಸಂಚಾಲಕ ಗಣೇಶ್ ಕಾಂಬಳೆ, ಕಲಬುರಗಿ ತಾಲೂಕು ಸಂಚಾಲಕ ಅಶೋಕ್ ರಾಠೋಡ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಪವಿತ್ರ ವಾಡಿ, ಜೇವರ್ಗಿ ತಾಲೂಕು ಸಂಚಾಲಕರಾದ ಸಂಗೀತಾ ಕೊಂಬೇನ್, ವಾಡಿ ಸಂಚಾಲಕರು ಶ್ರುತಿ ಸೇರಿದಂತೆ ಸಂಘದ ಸದಸ್ಯರು ಮತ್ತಿತರರು ಪಾಲ್ಗೊಂಡಿದ್ದರು. ವರದಿ ದಿಲೀಪ್ ಕುಮಾರ್, ಭೀಮವಾದ ನ್ಯೂಸ್, ಕಲಬುರಗಿ. ದಲಿತ ವಿರುದ್ಧ ಧಿಕ್ಕಾರ ಜಿಲ್ಲಾ ಸಮಿತಿ ವತಿಯಿಂದ ಈ ನಮ್ಮ ದೇಶದ ನಾಯಕ ಗೃಹ ಮಂತ್ರಿಯಾದ ಅಮಿತ್ ಶಾ ವಿರುದ್ಧ ಇವತ್ತೇನಪ್ಪ ಅಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆ ಉದ್ದೇಶ ಏನಪ್ಪ ಅಂದ್ರೆ ಈ ಒಬ್ಬ ನಾಯಕ ಅಮಿತ್ ಶಾ ಏನು ಹೇಳ್ತಾನಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋ ಬದಲು ನಾವು ದೇವರ ಜಪ ಮಾಡಿದ್ರಪ್ಪ 7 ಜನ್ಮ ಸ್ವರ್ಗ ಸಿಗ್ತಾ ಅಂತ ಹೇಳ್ತಾನೆ. ಆ ಒಬ್ಬ ನಾಯಕ ಅಮಿತ್ ಶಾ ಹೇಳ್ತಾ ಇದ್ದೀನಿ, ನಾವು ಈ ಒಂದು ಮುಖಾಂತರ ನಿನಗೆ ಸ್ವರ್ಗ ಎಲ್ಲದ ಅಲ್ಲೇ ಹೋಗಪ್ಪ, ಸ್ವರ್ಗ ಸಿಗಲ್ಲಿ ಹೋಗು. ಈ ಸ್ವರ್ಗ ಏನಪ್ಪ ಅಂದ್ರೆ ಇಲ್ಲಿ ಸ್ವರ್ಗ ಇಲ್ಲ, ಇಲ್ಲಿ ಇದ್ದು ಒಬ್ಬರೇ ದೇವರಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಮ್ಮ ದೇವರ. ಹಾಗಾಗಿ ನೀವು ಇವತ್ತು ಈ ದೇಶದ ಸಂವಿಧಾನಕ್ಕೆ ಅಪಮಾನ ಮಾಡಿದಿ. ಈ ದೇಶದ ಎಲ್ಲ ಕೋಟಿ ಜನರಿಗೆ ಏನಪ್ಪ ಅಂದ್ರೆ ದಲಿತರಿಗೆ ಅಲ್ಲ ಅಷ್ಟೇ ಅಲ್ಲ ಎಲ್ಲ ಜನರಿಗೆ ಏನಪ್ಪ ಇವತ್ತು ಅವಮಾನ ಮಾಡಿದ್ವಿ. ಹಾಗಾಗಿ ನಿನಗೇನಪ್ಪ ಅಂದ್ರೆ ಇವತ್ತು ನಾವು ಈ ಒಂದು ಇದು ಪ್ರತಿಭಟನೆ ಮುಖಾಂತರ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಕೂಡಲೇ ಮಾನ್ಯ ಪ್ರಧಾನಮಂತ್ರಿಗಳು ಒಬ್ಬ ನಾಯಕ ಗೃಹ ಸಚಿವ ಅಮಿತ್ ಶಾ ಏನಪ್ಪ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ತಗೋಬೇಕು ಅವರು. ಅದೇ ರೀತಿ ಏನಪ್ಪ ಕೂಡಲೇ ಇವು ಸಂಪುಟ ಸಭೆಯನ್ನು ಅವರಿಗೆ ವಜಾಗೊಳಿಸಬೇಕು, ಗಡೀಪಾರು ಮಾಡಬೇಕು. ಮೊದಲೇ ಅವ ಗಡೀಪಾರು ಗಿರಾಕಿ ಅವ, ಯಾಕಂದ್ರೆ ಮೊದಲೇ ಅವ ಏನಪ್ಪ ಗುಂಡಾ ಗಿರಾಕಿ. ಇವತ್ತೇನಪ್ಪ ಇಡೀ ದೇಶಕ್ಕೆ ಒಂದು ಬೆಂಕಿ ಹಚ್ಚುವಂಥ ಕೆಲಸ ಮಾತಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದಾನ. ಆ ಅವಮಾನ ಮಾಡಿದಂಥ ವ್ಯಕ್ತಿಗೆ ಏನಪ್ಪ ಅಂದ್ರೆ ದೇಶದಿಂದ ಗಡೀಪಾರು ಮಾಡಬೇಕಂತ ನಾವು ಈ ಒಂದು ಹೋರಾಟ ಮುಖಾಂತರ ಹೇಳ್ತೇವೆ. ನನ್ನ ಹೆಸರು ಕಾಶಿನಾಥ್ ಶೇಳಗಿ, ಜಿಲ್ಲಾ ಸಂಚಾಲಕರು, ಭೀಮವಾದ.